ಒಂದು ಜಾಥಾ ಪ್ರೋಗ್ರಾಮ್ಗೆ ಕರ್ಕೊಂಡು ಬಂದಿದ್ದೀವಿ. ರ್ಯಾಲಿ ಅನ್ನುವಂಥದ್ದು ಈ ವಿಶ್ವ ಪರಿಸರ ದಿನದ ಒಂದು ಪಬ್ಲಿಸಿಟಿ, ಎಲ್ಲ ಒಂದು ಪಬ್ಲಿಕ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು ಈ ಒಂದು ಮುಖ್ಯ ಉದ್ದೇಶ ಆಗಿದೆ. ನನಗೆ ತುಂಬ ಖುಷಿ ಇದೆ. ಫಸ್ಟ್ ಟೈಮ್ ಬಂದು ಹೊರಗಡೆ ಮಾಡ್ತಿರೋದು ನಾನು. ನಾವು ಎಲ್ಲ ಡ್ರಾಯಿಂಗ್ ಇದು ಮಾಡ್ತಿದ್ವಿ. ಏನೋ ಎನ್ವಿರಾನ್ಮೆಂಟ್ ಬಗ್ಗೆ ನಾವು ಎನ್ವಿರಾನ್ಮೆಂಟ್ ಬಗ್ಗೆ ಮಾಡ್ತಿದ್ವಿ. ಸೇವ್ ದ ಅರ್ತ್. ಮರನ ಕಟ್ ಮಾಡದೆ ಸೇವ್ ಮಾಡಬೇಕು, ಮತ್ತು ಗಿಡನ ಬೆಳೆಸ್ಬೇಕು, ಮರ ಬೆಳೆಸ್ಬೇಕು. ಆಗ ನಮ್ಮ ದೇಶ ತುಂಬ ಹಸಿರಾಗಿ ಕಾಣಿಸುತ್ತೆ. ಮಕ್ಕಳಿಗೆ ಒಂದು ಆ್ಯಕ್ಟಿವಿಟಿ ಕೊಡೋದ್ರಿಂದ ಅವ್ರಿಗೆ ಡ್ರಾಯಿಂಗ್ ಮೂಲಕ ಸ್ವಲ್ಪ ಅವ್ರಿಗೆ ನಾಲೆಜ್ ಹೆಚ್ಚುತ್ತೆ. ಪ್ಲಸ್ ಪರಿಸರದ ಬಗ್ಗೆ ಅವ್ರಿಗೂ ಸ್ವಲ್ಪ ಅರ್ಥ ಆಗುತ್ತೆ. ಅವರು ಮುಂದಕ್ಕೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ, ಪರಿಸರನ ರಕ್ಷಣೆ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು. ಅದು ತುಂಬ ಖುಷಿ ಆಗ್ತಾಯಿದೆ. ಈಗ ಮಾಮೂಲಿ ಸ್ಕೂಲ್ಗೆ ಹೋಗ್ತಾರೆ ಬರ್ತಾರೆ, ಇದೊಂಥರ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರಲ್ಲ, ಅದರಿಂದ ಇವ್ರಿಗೆ ಒಂದು ಸ್ವಲ್ಪ ಒಂದು ಮೆಚುರಿಟಿ ಸ್ವಲ್ಪ ಹೆಚ್ಚಾಗುತ್ತೆ. ಡ್ರಾಯಿಂಗ್ ಕಾಂಪಿಟೇಷನ್ ಮಾಡೋದ್ರಿಂದ ಸ್ವಲ್ಪ ಅವ್ರಿಗೂ ಕಾಂಪಿಟೇಷನ್ ಇರುತ್ತೆ, ನಾವು ಚೆನ್ನಾಗಿ ಬರೀಬೇಕು ಅನ್ನೋದು. ಪ್ಲಸ್ ಅವ್ರಿಗೂ ಈ ಪರಿಸರ ವಿಷಯದಲ್ಲಿ ಹೇಳ್ತಾ ಇರೋದ್ರಿಂದ ಅವ್ರಿಗೆ ಪರಿಸರ ಸಂರಕ್ಷಣೆ ಹೇಗೆ ಅಂತ ಅವ್ರಿಗೂ ಸ್ವಲ್ಪ ಮಕ್ಕಳಿಗೆ ಗೊತ್ತಾಗುತ್ತೆ. ಏನು ಡ್ರಾಯಿಂಗ್ ಮಾಡ್ತಾ ಇದ್ದೀರಾ? ಅರ್ತ್ ಪೊಲ್ಯೂಷನ್. ಹೆಂಗೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ? ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ. ಏನೆಲ್ಲ ಇರುತ್ತೆ ನಿಮ್ಮ ಡ್ರಾಯಿಂಗಲ್ಲಿ? ನೇಚರ್ಸ್, ಪೊಲ್ಯೂಷನ್ಸ್. ಎನ್ವೈರ್ಮೆಂಟ್ ಡೇ ಅಂದರೆ ಏನು ಸ್ಪೆಷಲ್ಲು? ಟ್ರೀ ಅನ್ನ ಎನ್ವೈರ್ಮೆಂಟ್ ಡೇ, ಟ್ರೀನ ಇಟ್ಕೊಂಡು ಎನ್ವಿರಾನ್ಮೆಂಟಲ್ ಡೇಗೆ ಅಂತ ನಂಗೆ ಒಂಥರ ಸ್ಪೆಷಲ್ ಅನಿಸುತ್ತೆ. ಯಾಕೆಂದರೆ ಎನ್ವಿರಾನ್ಮೆಂಟ್ಗೆ ನಾವು ಕಾಂಟ್ರಿಬ್ಯೂಷನ್ ಮಾಡೋದು ನನಗೆ ನನ್ನ ಪ್ರಕಾರ ಪರ್ಸ್ನಲಾಗಿ ಇಂಪಾರ್ಟೆಂಟ್ ಅನಿಸುತ್ತೆ. ಮತ್ತು ಎನ್ವಿರಾನ್ಮೆಂಟಲ್ಲಿ ಸುಮ್ಮನೆ ಯಾವಾಗಲೂ ಕೂಡ ಗಲೀಜು ಮಾಡೋದು, ಲಿಟ್ಟರ್ ಮಾಡೋದು, ಆ ಥರ ಮಾಡಬೇಕಾದ್ರೆ ನನಗೆ ಕೆಲವೊಂದು ಸಲ ಒಂಥರ ನನಗೆ ಅದನ್ನು ಒಂದು ಸ್ವಲ್ಪ ಮುಜುಗರ ಅನಿಸ್ತಿರುತ್ತೆ. ನನಗೆ ಅಲ್ಲಿ ಇಷ್ಟ ಆಗ್ತಿರಲ್ಲ ನನಗೆ. ಸೊ ಮೋಸ್ಟ್ಲಿ ನಾನು ಮನೇಲಿ ಕೂಡ ಎಲ್ಲ ಕಸನೂ ಡಸ್ಟ್ಬಿನ್ಗೆ ಹಾಕ್ತಿರ್ತೀನಿ. ಯಾವಾಗಲೂ ಲಿಟ್ಟರ್ ಮಾಡೋದು ನನಗೆ ಜಾಸ್ತಿ ಮಾಡ್ತಿರಲ್ಲ. ಸೊ ಐ ಲೈಕ್ ಡ್ರಾಯಿಂಗ್ಸ್ ಇನ್ ದಿಸ್ ಕಾಂಪಿಟೇಷನ್. ಚಿತ್ರಕಲಾ ಸ್ಪರ್ಧೆಗೆ ಅವಕಾಶವನ್ನು ಕೊಟ್ಟಂತಹ ಮಕ್ಕಳ ಕೂಟ ಮತ್ತು ಸಹಯೋಗವನ್ನು ನೀಡುವಂತಹ ಚಾಮರಾಜಪೇಟೆ ನಿವಾಸಿಗಳ ಒಕ್ಕೂಟದವರೆಗೂ ಅದು ಸಂತಸದ ವಿಚಾರ. ಸೊ ನಾವಿಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಅಂದ ತಕ್ಷಣ ತುದಿಗಾಲಲ್ಲಿ ನಿಂತು ನಮ್ಗೆ ಸಪೋರ್ಟ್ ಮಾಡುವಂಥವರು ಮಕ್ಕಳ ಕೂಟದ ಎಲ್ಲ ಅಧ್ಯಕ್ಷರು ಸೇರಿ ಎಲ್ಲ ಸದಸ್ಯರುಗಳು. ಮಕ್ಕಳು ಆವರಣದಲ್ಲಿ 2 ಗಿಡ ನೆಟ್ಟಿದ್ದೀವಿ. ನಾವು ಅಗದಾಗ ಮಣ್ಣು ಸಿಕ್ತು. ನಮ್ಮ ಮುಖ್ಯ ಜವಾಬ್ದಾರಿ ನಮ್ಮ ಭೂತಾಯಿಯನ್ನ ಕಾಪಾಡೋದು ನಮ್ಮ ಮುಖ್ಯ ಜವಾಬ್ದಾರಿ. ಇವತ್ತಿನ ದಿವಸ ನಾವು ಅಗದಾಗ ಮಣ್ಣು ಸಿಕ್ತು. ಇನ್ನೊಂದು 200-300 ವರ್ಷ ಆದ್ಮೇಲೆ ನಮ್ಮ ಮುಂದಿನ ಪೀಳಿಗೆಯವರು ಈ ಭೂಮಿನ ಅಗ್ದಾಗ ಮಣ್ಣು ಸಿಗುತ್ತೋ ಅಥವಾ ಪ್ಲಾಸ್ಟಿಕ್ ಸಿಗುತ್ತೋ ಗೊತ್ತಾಗೋದಿಲ್ಲ. ಆದ್ರಿಂದ ನಾವು ಪ್ಲಾಸ್ಟಿಕ್ನ ಬಳಕೆನ, ಪರ್ಟಿಕ್ಯುಲರ್ಲಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತ ಏನು ಹೇಳ್ತಾರೆ, ಅದನ್ನ ಬಳಕೆಯನ್ನು ನಾವು ಆದಷ್ಟು ಕಡಿಮೆ ಮಾಡೋದು ಬೆಟರ್. ಇದ್ರೆ ಒಂದು ಪ್ಲಾಸ್ಟಿಕ್ ಅದು ಡಿಗ್ರೇಡ್ ಆಗೋಕ್ಕೆ 200-250 ವರ್ಷ ತಗೊಳುತ್ತದೆ. ಅದು ಒಂದು ಪ್ಲಾಸ್ಟಿಕ್ ಒಳಗಡೆ ಮೈಕ್ರೋ ಪ್ಲಾಸ್ಟಿಕ್ ಅಂತ ಲಿಬರೇಟ್ ಆಗುತ್ತೆ. ಅದು ನಮ್ಮ ಆರೋಗ್ಯಕ್ಕೆ ಹಾನಿಕರ. ಅದರಿಂದ ಎಷ್ಟೋ ಕಡೆ ಕ್ಯಾನ್ಸರ್ ಬರುತ್ತೆ ಅಂತ ರಿಪೋರ್ಟ್ ಆಗಿದೆ. ಮಧ್ಯವಯಸ್ಕರಿಗೆ ಇನ್ಫರ್ಟಿಲಿಟಿ ಬರುತ್ತೆ ಅಂತ ರಿಪೋರ್ಟ್ ಆಗಿದೆ. ಮನುಷ್ಯನ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಮೇಲೆ ಅದು ಆಕ್ಟ್ ಆಗಿ ಇದರಿಂದ ಇನ್ಫರ್ಟಿಲಿಟಿ ಆಗ್ಬೋದು, ಕ್ಯಾನ್ಸರ್ ಕೂಡ ಬರ್ಬೋದು ಅಂತ ಎಲ್ಲ ರಿಪೋರ್ಟ್ಸ್ ಬಂದಿದೆ. ನಾವೇನು ಮಾಡ್ಬೋದು, ಆದಷ್ಟು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ, ಪರ್ಟಿಕ್ಯುಲರ್ಲಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್. ಬೇರೆ 100% ಪ್ಲಾಸ್ಟಿಕ್ ಕಡಿಮೆ ಮಾಡೋಕ್ಕಾಗದೆ ಇದ್ರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ನಾವು ಕುಡಿಯೋ ಲೋಟ ಇರ್ಬೋದು, ತಿನ್ನೋ ತಟ್ಟೆ ಇರ್ಬೋದು, ಚಮಚ ಇರ್ಬೋದು,
ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್, ಯಾಕಂದರೆ ಅದು ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಇಟ್ ಈಸಿಲಿ ಅವೈಲೇಬಲ್ ಆ್ಯಂಡ್ ಇಟ್ ಈಸ್ ಚೀಪರ್ ಆಲ್ಸೋ. ಅದನ್ನು ನಾವು ಉಪಯೋಗಿಸ್ಕೊತೀವಿ, ಆದರೆ ಅದು ಡಿಗ್ರೇಡ್ ಆಗೋಕ್ಕೆ ಓನ್ ಟೈಮ್, ಲ್ಯಾಂಡ್ ಫಿಲ್ ಆಗುತ್ತೆ, ಇಲ್ಲದೆ ಸಮುದ್ರದ ಒಳಗಡೆ ಹೋಗಿ ಸೇರ್ಕೊಳ್ಳುತ್ತೆ. ಹೀಗಾಗ್ಬಿಟ್ಟು ಇದರಿಂದ ಬಹಳ ಭೂತಾಯಿಗೆ ತೊಂದರೆನೇ ಆಗ್ತಾ ಇದೆ. ಅಯ್ಯಪ್ಪ ಎಜುಕೇಶನ್ ಸೆಂಟರ್ನ ಪ್ರಣವ್ ಭಟ್, ಕಿರಣ್ ಹೆಗಡೆ ಡಿಲೀಟ್ ಬಂದಿರೋ ಚಿತ್ರ ಶ್ರೀ ಸಿದ್ಧಗಂಗಾ ವೈಎಸ್ ಪ್ರೈಮರಿ ಸ್ಕೂಲ್ ಚಂದ್ರಾಲಯ ಒಟ್ಟು ಅನಗಾ ಬಂಗಾಳಿ ಕಾಲೇಜ್ ಸ್ಕೂಲ್ ಆರಾಧ್ಯ. ಆರ್ಟನ್ನು ಈ ಮೂಲಕ ಸಪೋರ್ಟ್ ಮಾಡ್ತಾ ಇರೋದು ನಮಗೆ ತುಂಬ ಖುಷಿ ಆಯಿತು. ಐ ಅಪ್ರಿಷಿಯೇಟ್, ಥ್ಯಾಂಕ್ ಯು ಸೊ ಮಚ್. ಮಕ್ಕಳೇ, ನಾನು ಓಕೆ ನನ್ನ ಬಗ್ಗೆ ಅಂತ ಹೇಳ್ತೀನಿ. ನಮ್ಗೆ ಯಾರ್ದಾದ್ರು ಚಿತ್ರ ನೋಡಿದ್ದೀರಾ? ನೀವು ನೋಡ್ರಲ್ಲ, ಯಾರಾದ್ರೂ ಮಕ್ಕಳು ನನ್ನ ಚಿತ್ರ ನೋಡಿದ್ದೀರಾ? ಕೈ ಹತ್ತಿರ ಯಾರಾದ್ರೂ ಒಂದು. ಓಕೆ, ಇಲ್ಲಿದಲ್ಲ, ಬೇರೆ ಯಾವ್ದಾದ್ರು ನೋಡಿದ್ದೀರಾ? ಓಕೆ, ಎಕ್ಸ್ಪ್ಲೇನ್ ಮಾಡ್ತೀನಿ. ದೊಡ್ಡವರು ಯಾರಾದ್ರೂ ನೋಡಿದ್ದೀರಾ? ಯಾರಾದ್ರೂ? ಓಕೆ, ಸೊ ಇಟ್ ಎಕ್ಸ್ಪ್ಲೇನ್ ನಮಗೆ ಆರ್ಟ್ಗೆ ಎಷ್ಟು ಪ್ರಾಮುಖ್ಯತೆ ಅನ್ನ ನಾವು ಕೊಡ್ತಾ ಇದ್ದೀವಿ ಅಂತ. ಸೊ ಆ ಕಾರಣಕ್ಕೆ ನಾನು ವಿದ್ಯಾವಂತರಿಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಆ್ಯಕ್ಚುಲಿ ನಿಮ್ಮ ಥರ ಸ್ಕೂಲಲ್ಲಿ ಡ್ರಾಯಿಂಗ್ ಮಾಡ್ತಾ ಇದ್ದೆ, ಪೇಂಟಿಂಗ್ ಮಾಡ್ತಾ ಇದ್ದೆ, ಚೆನ್ನಾಗಿ ಮಾಡ್ತಾ ಇದ್ದೆ. ಸೊ ಸ್ಕೂಲಲ್ಲಿ ನನ್ನ ಟೀಚರ್ಸು ಬೇರೆ ಸ್ಕೂಲ್ಗೆ ಕಾಂಪಿಟೇಷನ್ಸ್ ಕಳಿಸ್ತಾ ಇದ್ರು. ನಮಗೂ ಅಲ್ಲಿ ಪ್ರೈಸ್ ಬರೋದು ಒಮ್ಮೊಮ್ಮೆ ಬರ್ತಾ ಇರಲಿಲ್ಲ, ಅವೆಲ್ಲ ಇರ್ತಾ ಇತ್ತು. ಆಮೇಲೆ ನಂದು ರಿಸರ್ಚ್ ಆದಮೇಲೆ ನಿಮಗೆ ಇಲ್ಲಿ ಚಿತ್ರಕಲಾ ಪರಿಷತ್ ಅಂತ ಒಂದು ಬೆಂಗಳೂರಲ್ಲಿ, ಕಾವಾದಲ್ಲಿ ಮೈಸೂರಲ್ಲಿ ಕಾವಾ ಅಂತ ಒಂದು ಫೈನ್ ಆರ್ಟ್ ಸ್ಕೂಲ್ ಇದೆ. ಅಲ್ಲಿ ಚಿತ್ರನೇ ಹೇಳ್ಕೊಡ್ತಾರೆ, ಚಿತ್ರ ಬರೆಯೋದನ್ನೇ ಹೇಳ್ಕೊಡ್ತಾರೆ. ಆ ಸ್ಕೂಲ್ಗೆ ಹೋಗಿ ಅಲ್ಲಿ 5 ವರ್ಷ ಡಿಗ್ರಿ ಮಾಡಿ ಆಮೇಲೆ ಬೆಂಗಳೂರಿಗೆ ಬಂದು ನಂದು ಪೇಂಟಿಂಗ್. ಯೂಶಲಿ ನಮಗೆ ಕಾಲೇಜಲ್ಲಿ ಕ್ಯಾನ್ವಾಸ್ ಮೇಲೆ ಆರ್ಟ್ ವರ್ಕ್ ಮಾಡೋದು ಹೇಳ್ಕೊಡ್ತಾರೆ, ಬಟ್ ನಾನು ಬೇರೆ ಥರ ಅದನ್ನು ಡೆವಲಪ್ ಮಾಡ್ಕೊಂಡೆ. ಸೊ ನಾನು ರಸ್ತೆ ಮೇಲೆ ಪೇಂಟ್ ಮಾಡ್ತೀನಿ, ನೋಡಿದ್ದೀರಾ? ರಸ್ತೆ ಮೇಲೆ ಪೇಂಟ್ ಮಾಡೋದನ್ನ ನೋಡಿದ್ದೀರಾ? ಆಯ್ತು. ದೊಡ್ಡವರು ನೀವು ಗೂಗಲ್ ಮಾಡ್ಬಿಟ್ಟು ಮಕ್ಕಳಿಗೆ ಹೇಳ್ಕೊಡ್ಬೇಕು, ಓಕೆನಾ? ಬಾದಲ್ ಅಂತ ನೀವು ಗೂಗಲ್ ಮಾಡ್ರಿ. ಸೊ ಮಕ್ಕಳೇ, ನಾನೇನು ಮಾಡ್ತೀನಿ ಅಂದರೆ, ಹೋಗ್ತಾ ಇರ್ತೀವಿ, ರಸ್ತೆ ಹಾಳಾಗ್ತಿರ್ತದೆ, ಅಂದರೆ ತುಂಬ ಹಳ್ಳ ಆಗಿರುತ್ತೆ, ಅಲ್ಲಿ ಯಾರೋ ನೀವು ಹೋಗ್ತಾ ಬೀಳ್ತಾ ಇರ್ತೀರ, ನಿಮ್ಮ ಪೇರೆಂಟ್ಸ್ ಸ್ಕೂಟರ್ ಹೋಗ್ತಾ ಇರ್ತಾರೆ, ಬೀಳ್ತಾರೆ. ಸೊ ಅದು ಆಗದೆ ಇರಲಿ ಅನ್ನೋಕ್ಕೋಸ್ಕರ ಅಲ್ಲಿರೋ ಹಳ್ಳ ಸುತ್ತ ಒಂದು ಪೇಂಟ್ ಮಾಡ್ತೀನಿ. ಅದು ನೆಕ್ಸ್ಟ್ ಸುದ್ದಿ ಆಗುತ್ತೆ. ಆಮೇಲೆ ಡಿಸೈನ್ ಬಂದು ಮುಗಿಸ್ತಾರೆ.